ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದ ಸಿದ್ದು ರವಿ ಭೇಟಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಎಂಎಲ್ಸಿ ಸಿಟಿ ರವಿ. ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದ ಸಿದ್ದು ರವಿ ಭೇಟಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದ ಎಂಎಲ್ಸಿ ಸಿಟಿ ರವಿ. ಬೆಂಗಳೂರಿನಲ್ಲಿ ಸಿದ್ದು ಭೇಟಿಯಾಗಿ ಸಿಟಿ ರವಿ ಮಾತುಕತೆ ನಡೆಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಎಂಎಲ್ಸಿ ಸಿಟಿ ರವಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಪ್ರಸಕ್ತ ರಾಜಕೀಯ ವಿಷಯಗಳ ಬಗ್ಗೆ ಪರಸ್ಪರ ಚರ್ಚೆ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಸಿಟಿ ರವಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ರಾಜಕೀಯ ವಲಯದಲ್ಲಿ ಸಿಟಿ ರವಿ ಸಿದ್ದರಾಮಯ್ಯ ಭೇಟಿ ಸಂಚಲನ ಮೂಡಿಸಿರುವಂತಹದ್ದು. ಮಾಜಿ ಸಿದ್ದರಾಮಯ್ಯ ಭೇಟಿಯಾದ ಎಂಎಲ್ಸಿ ಸಿಟಿ ರವಿ ಬೆಂಗಳೂರಿನಲ್ಲಿ ಸಿದ್ದು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಜಕೀಯ ವಲಯದಲ್ಲಿ ಬಹಳ ಸಂಚಲನ ಮೂಡಿಸಿರುವಂತಹದ್ದು. ಪ್ರಸಕ್ತ ಏನೇನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಿಟಿ ರವಿ ಭೇಟಿಯಾಗಿ ಒಂದಿಷ್ಟು ಮಹತ್ವದ ಮಾತುಕತೆಗಳನ್ನು ಕೂಡ ನಡೆಸಿರುವಂತಹದ್ದು. ರಾಜಕೀಯ ವಲಯದಲ್ಲಿ ಬಹಳ ಸಂಚಲನ ಮೂಡಿಸಿದೆ ಇವರ ಭೇಟಿ. ಶೀಘ್ರದಲ್ಲೇ ರಾಜ್ಯದಲ್ಲಿ ಬರ ಘೋಷಣೆ ಆಗುತ್ತಾ? ರಾಜ್ಯದ 102 ತಾಲೂಕುಗಳಲ್ಲಿ ಶೀಘ್ರದಲ್ಲೇ ಬರ ಘೋಷಣೆ, ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಯಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಬರ ಘೋಷಣೆ ಫಿಕ್ಸ್. ರಾಜ್ಯದ 102 ತಾಲೂಕುಗಳಲ್ಲಿ ಶೀಘ್ರದಲ್ಲೇ ಬರ ಘೋಷಣೆ, ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಯಿದೆ. ಈಗಾಗಲೇ ಸಚಿವರಿಂದ ವರದಿ ಪಡೆದುಕೊಂಡಿರುವ ಸರ್ಕಾರ ಇಂದು ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಪರಮೇಶ್ವರ್. ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಮಾಹಿತಿ ನೀಡಲಿದ್ದಾರೆ ಕಂದಾಯ ಮಂತ್ರಿ. ಮುಂಗಾರು ಕೈಕೊಟ್ಟ ಹಿನ್ನೆಲೆ ಅನ್ನದಾತರು ಕಂಗಾಲಾಗಿರುವಂತಹದ್ದು. ಈ ಹಿನ್ನೆಲೆ ಶೀಘ್ರದಲ್ಲಿ ರಾಜ್ಯದಲ್ಲಿ ಬರ ಘೋಷಣೆ ಆಗುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ರಾಜ್ಯದ 102 ತಾಲೂಕುಗಳಲ್ಲಿ ಶೀಘ್ರದಲ್ಲೇ ಬರ ಘೋಷಣೆ ಆಗುವಂತಹ ಸಾಧ್ಯತೆ ಇರುವಂತಹದ್ದು. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಯಿದೆ. ಈಗಾಗಲೇ ಸಚಿವರಿಂದ ವರದಿ ಪಡೆದುಕೊಂಡಿದೆ ಸರ್ಕಾರ. ಇವತ್ತು ಮಹತ್ವದ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದಾರೆ ಕಂದಾಯ ಮಂತ್ರಿ ಪರಮೇಶ್ವರ್. ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಮಾಹಿತಿ ಕೂಡ ನೀಡುವಂತಹ ಸಾಧ್ಯತೆ ಇರುವಂತಹದ್ದು.